ಇಷ್ಟೊಂದು ಸಂಖ್ಯೆಯಲ್ಲಿ ಆನ್ವಟ್ಟಿನಲ್ಲಿ ಒಂದು ಸಭೆ ನಡೀತದೆ ಅಂದ್ರೆ ಯಾವುದೇ ಒಂದು ರಾಜಕೀಯ ವಿರೋಧ ಪಕ್ಷಗಳಿಗೆ ಇವತ್ತು ನಡುಕವನ್ನ ಹುಟ್ಟಿಸ್ತಕ್ಕಂಥ ಕೆಲಸ ಆಗಿರ್ತದೆ. ಕಾಂಗ್ರೆಸ್ ಪಕ್ಷ ಇವತ್ತಿಗೆ ಚುನಾವಣೆಯನ್ನ ಅವರೇನು ಚುನಾವಣೆಗಳು ಅಂದ ತಕ್ಷಣವೇ ಅವರು 5 ವರ್ಷಕ್ಕೆ ಒಂದ್ಸರಿ ರಿನ್ಯೂವಲ್ ಅಂತ ತಿಳ್ಕೊಂಡಿದ್ದಾರೆ. ಅವರ ಪದವನ್ನ ಅವರೇ ಬಳಸ್ಕೊಂಡಿದ್ದಾರೆ, ರೀಚಾರ್ಜ್ ಅಂತ. ಕುಮಾರ್ ಬಂಗಾರಪ್ಪನವರು ಸೊರಬ ಕ್ಷೇತ್ರಕ್ಕೆ 1 ವರ್ಷದಲ್ಲಿ ಅಂದ್ರೆ 8-9 ತಿಂಗಳಲ್ಲಿ ಮಧ್ಯೆ ನಾವು ಬಂದಿಲ್ಲ ಅಂತ ಹೇಳಿ ಚುನಾವಣೆಗೋಸ್ಕರನೇ ನಾವು ಬಂದಿಲ್ಲ. 5 ವರ್ಷಗಳ ಕಾಲ ಈ ಸೊರಬ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ರಾಘವೇಂದ್ರ ಅವರು ಬಿಜೆಪಿಯ ಸರ್ಕಾರ 5 ವರ್ಷ ಕೊಟ್ಟಿರ್ತಕ್ಕಂಥದ್ದನ್ನ ನೀವು ಬರೀ ಉದ್ಘಾಟನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿದ್ದೀವಿ. ನೀವು ಒಂದು ನಯಾ ಪೈಸನು ಕೂಡ ಇವತ್ತಿನವರೆಗೂ ಸೊರಬ ಕ್ಷೇತ್ರಕ್ಕೆ ತರಲಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಇವೆಲ್ಲೂ ಕೂಡ ಒಬ್ಬ ರೋಗಿಯನ್ನ ನೀವು ಆರೈಕೆ ಮಾಡಲಿಲ್ಲ. ನಾನಾ ಕಾರಣಗಳಿಗೆ ರಾಜಕೀಯದ ತೀರ್ಮಾನವನ್ನು ಒಪ್ಪಿರ್ತಕ್ಕಂಥವ್ರು ನಾವು. ಪ್ರಜಾಪ್ರಭುತ್ವದಲ್ಲಿ ಜನಗಳು ಕೊಡ್ತಕ್ಕಂಥ ತೀರ್ಮಾನವನ್ನು ಒಪ್ಪಬೇಕು. ಆದ್ರೆ ಜನಗಳಿಗೆ ಇವತ್ತು ಅರ್ಥ ಆಗಿದೆ, ಬಿಜೆಪಿ ಸರ್ಕಾರವನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ತೆಗಿಬಾರ್ದಿತ್ತು, ಶಿವಮೊಗ್ಗದಲ್ಲಿ ತೆಗಿಬಾರ್ದಿತ್ತು, ನಮ್ಮ ಶಾಸಕ ಮಿತ್ರರನ್ನು ನಾವು ಉಳಿಸ್ಕೋಬೇಕಿತ್ತು ಅಂತ ಹೇಳಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಗೋಚರ ಆಗಿದೆ. ಇವತ್ತು ನಾವೆಲ್ಲರೂ ಕೂಡ ಅವ್ರ ಭಾವನೆಗಳಿಗೆ ಸ್ಪಂದಿಸಿ ಈ ಅಭಿವೃದ್ಧಿಯ ಕಾರ್ಯಕ್ರಮಗಳು ಮುಂಚೂಣಿಯಲ್ಲಿ ಹೋಗಬೇಕು ಅನ್ನೋದಾದ್ರೆ, ಎಲ್ಲೂ ಕೂಡ ನಿಲ್ಲಬಾರದು ಅನ್ನೋದಾದ್ರೆ, ಈಗ ಈ ಬಸ್ ಸ್ಟ್ಯಾಂಡ್ ಇವತ್ತು ಇಲ್ಲಿ ಕಟ್ಟಿಸಿ ನಿಲ್ಲಿಸಿದ್ದೀವಿ. ಬಿಜೆಪಿ ಸರ್ಕಾರದ ಅವಧಿನಲ್ಲಿ ರಸ್ತೆಗಳಿದೆ. ಇದ್ರ ಉದ್ಘಾಟನೆಯನ್ನ ಯಾರು ಮಾಡಬೇಕಿದೆ? ಬಿಜೆಪಿಯ ಸಂಸದರಾಗಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಮಾಡಬೇಕು. ಅನೇಕ ಕಾರ್ಯಕ್ರಮಗಳಿದ್ದಾವೆ. ಜಲಜೀವನ್ ಮಿಷನ್ ಇರ್ಬೋದು, ನೀರಿರ್ಬೋದು, ಕುಡಿಯ ನೀರಿನಿರ್ಬೋದು, ಈ ತರದ ಅನೇಕ ಕಾರ್ಯಕ್ರಮಗಳು. ಇದ್ರ ಬಗ್ಗೆ ಅವರು ಎಲ್ಲೂ ಕೂಡ ಮಾತನಾಡೋದಿಲ್ಲ. ಇವತ್ತಿನವರೆಗೂ ಜಿಲ್ಲಾ ಮಂತ್ರಿ ಆದಂತವರು ನಮ್ಮ ತಮ್ಮ, ನಮ್ಮ ಈ ಚುನಾವಣೆಗೆ ನಿಂತವರು ನನ್ನ ತಂಗಿ, ಇದನ್ನೆಲ್ಲದನ್ನು ಕೂಡ ಏನು ಆಟ ಆಡಿಸ್ತಕ್ಕಂಥ ಕೆಲಸ ಮಾಡೋರು ನಮ್ಮ ಭಾವ. ಕಾಂಗ್ರೆಸ್ ಪಕ್ಷ ಇವತ್ತು ದಿವಾಳಿ ಆಗಿದೆ. ಅದಕ್ಕೋಸ್ಕರನೇ ಮುಷ್ಟಿ ಕಟ್ಟಿದ್ರೆ ಹೆಬ್ಬೆಟ್ಟೆ ಯಾವತ್ತೂ ಕೂಡ ಹೊರಗೆ ಇರ್ತದೆ. ನೀವು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು ಕೂಡ ಬಿಜೆಪಿ ಪಕ್ಷ ನೆಟ್ಟಿಗೆ ನಿಲ್ತದೆ. ಸೊರಬ ಕ್ಷೇತ್ರದಲ್ಲಿ ನಾವೆಲ್ಲ ಕಾರ್ಯಕರ್ತರು ನೆಟ್ಟಿಗೆ ನಿಲ್ತಕ್ಕಂಥ ಕೆಲಸ ಮಾಡ್ತೀವಿ. ನೀವು ಯಾವ್ಯಾವುದೋ ರೂಪದಲ್ಲಿ ಬರ್ತಾ ಇದ್ದೀರಿ. ಅಭಿವೃದ್ಧಿಯ ರೂಪ ಒಂದು ಬಿಟ್ಟು ಅಭಿವೃದ್ಧಿ ಬಗ್ಗೆ ಅವ್ರು ಮಾತನಾಡೋದಿಲ್ಲ. ಯಾವ ಒಂದು ವಾದವನ್ನ ಇಟ್ಕೊಂಡು ಇಲ್ಲಿಂದ ನಾನು ಪಾದಯಾತ್ರೆ ಮಾಡಿದೆ, ಬಿಜೆಪಿ ಅವರೆಲ್ಲರೂ ಕೂಡ ಬಗರುಕುಂಬ್ನಲ್ಲೆಲ್ಲೂ ಬಹಳ ದೊಡ್ಡ ಅನ್ಯಾಯ ಮಾಡಿಬಿಟ್ಟಿದ್ದಾರೆ. 1 ವರ್ಷ ಇದ್ದಲ್ಲಪ್ಪ ನೀನು. ಈಗ 1 ವರ್ಷದಲ್ಲಿ ಕನಿಷ್ಠ ಪಕ್ಷ ನೀವು ಬಗರುಕುಂಬ ಸಮಿತಿಯನ್ನ ರಚನೆ ಮಾಡಲಿಲ್ಲ. ನೀವು ಬಗರುಕುಂಬನಿಗೆ ತಾಳ್ಗೊಪ್ಪಗೆ ಹೋಗ್ಬಿಟ್ಟು ನೀವೇನು ಅನ್ಯಾಯವನ್ನ ಸುಳ್ಳು ಹೇಳಿ ಮೋಸ ಮಾಡಿದ್ದೀರಿ. ತಾಳ್ಗೊಪ್ಪದ ಗ್ರಾಮಸ್ಥರಿಗೆ, ಆ ರೈತರಿಗೂ ಕೂಡ ಇವತ್ತು ನೀವು ಒಂದು ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಿಲ್ಲ. ರಾಜಕೀಯಕ್ಕೆ ದುರುಪಯೋಗ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಿ. ಕಾನೂನಲ್ಲಿ ಎಲ್ಲಾನು ಕೂಡ ಕೊಟ್ಟು ಅವರಿಗೆ ಮಂಕುಪೂರ್ಜಿ ಹೆಚ್ಚತಕ್ಕಂಥ ಕೆಲಸ ಮಾಡಿ ಕೋರ್ಟಿಗೆ ತಗೊಂಡು ಹೋಗಿ ಅವ್ರೆಲ್ಲರೂ ವಜಾ ಮಾಡಿಸಿ ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ? ಈಗ ನಿಮ್ದೇ ಸರ್ಕಾರ ಮಾಡಿದ್ರಲ್ಲ, ಎಲ್ಲದನ್ನೂ ಕೂಡ ಬಗರುಕುಂಬನ ಮಾಡಿ ಕೊಡಿಯಲ್ಲ. ಈಗ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದೀವಿ. ಇಲ್ಲ ಕೊಡಿ. ಕೇಂದ್ರ ಸರ್ಕಾರಕ್ಕೆ ತಗೊಂಡೋಗ್ಬಿಟ್ಟು ಬಗರುಕುಂಬ ರಕ್ಷಣೆ ಮಾಡ್ತಕ್ಕಂಥದ್ದು ಇವತ್ತು 100ಕ್ಕೆ 100 ಸತ್ಯ. ಈ ಪಾರ್ಲಿಮೆಂಟ್ ಚುನಾವಣೆ ಆದ ತಕ್ಷಣನೇ ಈ ಸರ್ಕಾರ ಬೀಳುತ್ತದೆ. ಇಲ್ಲಿರ್ತಕ್ಕಂಥ ಶಾಸಕ ಯಾವ ದುರಂಕಾರಗಳ ಮಾತುಗಳನ್ನ ಆಡ್ತಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ ನನ್ನ ತಂಗಿ ಬಗ್ಗೆ, ನಮ್ಮ ಅಕ್ಕನ ಬಗ್ಗೆ, ಗೀತಾ ಕ್ಯಾಂಡಿಡೇಟ್ ಅವರು
ಅವ್ರ ಬಗ್ಗೆ ಯಾರು ಹಾಲಪ್ಪನವರಿಗೆ ವಾರ್ನಿಂಗು. ಹಾಲಪ್ಪರೇ, ನಿಮಗೆ ವಾರ್ನಿಂಗು ಏನು, ನೀವು ಗೀತಾನ ಹೆಸರು ಎತ್ತಿ ಬಿಟ್ರೆ ನಿಮ್ಮನ್ನ ಏನೋ ಮಾಡ್ಬಿಡ್ತೀನಿ. ಪ್ರಜಾಪ್ರಭುತ್ವ ಮತ್ತು ಇದು ಕುರುಕ್ಷೇತ್ರದ ಯುದ್ಧದಲ್ಲಿ ಒಳ್ಳೆಯದು ಕೆಟ್ಟದ್ದನ್ನ ತೀರ್ಮಾನ ಮಾಡ್ತಕ್ಕಂಥದ್ದು ಆ ಭಗವಂತ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು, ನೀವುಗಳು ಭಗವಂತರು ತೀರ್ಮಾನ ಮಾಡ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಯಾರಿಗೂ ಕೂಡ ಯಾರು ಹೆದರ್ತಕ್ಕಂಥ ಅಥವಾ ಬೆದರ್ಸಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ಇಲ್ಲಿ ಯಾರು ಓಡೋಗ್ತಕ್ಕಂಥವ್ರು ಯಾರು ಇಲ್ಲ. ನಾವೆಲ್ಲರೂ ಕೂಡ ಅಭಿವೃದ್ಧಿಯ ಪರವಾಗಿರ್ತಕ್ಕಂಥವ್ರು. ಇವತ್ತಿನ ಈ ಭಾಗದ ಒಂದೊಂದು ಮನೆಯಲ್ಲೂ ಕೂಡ ಏನು ನೀರು ನಿಮ್ಮ ಹೊಲಕ್ಕೆ ಬರ್ತಾ ಇದೆ, ಗದ್ದೆಗೆ ಜಮೀನಿಗೆ ಬರ್ತಾ ಇದೆ, ಬಿಜೆಪಿ ಅವಧಿನಲ್ಲಿ ಮಾಡಿಕೊಟ್ಟಿರ್ತಕ್ಕಂಥ ಕೆಲಸ ಅದು. ಮುಡಿ ಏತ್ ನೀರಾವರಿ, ಮುಗೂರು ಏತ್ ನೀರಾವರಿ ಎಲ್ಲ ಹತ್ರನೂ ಕೂಡ ಇವತ್ತು ಬರಗಾಲ ಬಿದ್ದಿದೆ. ಯಾವ ಕೆರೆಯಲ್ಲೂ ಇಲ್ಲ ನೀರು. ಆದ್ರೆ ಎಲ್ಲೆಲ್ಲಿ ನಾವು ನೀರಾವರಿ ಮಾಡಿದ್ವೋ ಆ ಕೆರೆಗಳು ಇವತ್ತು ಕುಬ್ಟೂರು ಕೆರೆ ಇವತ್ತು ನೀರು ಇವತ್ತು ಇಂಥ ಬರಗಾಲದಲ್ಲೂ ಕೂಡ ನಿಲ್ಲಿಸಿರ್ತಕ್ಕಂಥ ಕೀರ್ತಿ ಇವತ್ತು ಬಿಜೆಪಿ ಸರ್ಕಾರಕ್ಕೆ ಸಲ್ಲುತ್ತೆ, ಸಂಸದರಿಗೆ ಸಲ್ಲುತ್ತೆ. ನಾನು ತಮ್ಮಲ್ಲಿ ಬಹಳ ವಿನಯಪೂರ್ವಕವಾಗಿ ವಿನಂತಿ ಮಾಡ್ಕೊಂತೀನಿ. ಯಾವ ದುರಾಡಳಿತವ ಮಾಡ್ತಾ ಇದ್ದಾರೆ, ಏಜೆಂಟ್ಗಳನ್ನ ಇಟ್ಕೊಂಡು ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ತಾಲೂಕಲ್ಲಿ ಅಭಿವೃದ್ಧಿ ಇಲ್ಲ. ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ರೈತರು ಅಲಿತಕ್ಕಂಥ ಕೆಲಸ ಮತ್ತೆ ಶುರುವಾಗಿದೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸಲ್ಲಿ ಇಟ್ಕೊಂಡ್ಬಿಟ್ಟು ಉಳ್ಳೋರ್ ಮೇಲೆ ಕೇಸ್ಗಳು ಹಾಕ್ತಕ್ಕಂಥ ಕೆಲಸ ಸತತವಾಗಿ ನಡೀತಕ್ಕಂಥ ಕೆಲಸ ನಡೀತಾ ಇದೆ. ದಳ್ಳಾಳಿಗಳನ್ನೇ ಇಟ್ಕೊಂಡು ಆಡಳಿತ ಮಾಡ್ತಕ್ಕಂಥದ್ದನ್ನು ನೇರವಾಗಿ ಇವತ್ತು ಗೋಚರ ಆಗ್ತಾ ಇದೆ. ನಾನು ತಮ್ಮೆಲ್ಲರಿಗೂ ಕೂಡ ವಿನಯಪೂರ್ವಕ ವಿನಂತಿ ಮಾಡ್ತೀನಿ. ಯಾವ ನಿಟ್ಟಿನಲ್ಲಿ ನರೇಂದ್ರ ಮೋದಿಜಿಯವರು ಪಾರದರ್ಶಕವಾಗಿರ್ತಕ್ಕಂಥ ಆಡಳಿತವನ್ನ ಕೊಡಬೇಕು ಅಂತ ಹೇಳಿ ಶುರು ಮಾಡಿದ್ರು, ಆ ವಾದವನ್ನ ಅದನ್ನ ಸೊರಬ ಕ್ಷೇತ್ರದಲ್ಲಿ ಎಳ್ಳೆಷ್ಟು ಕೂಡ ಹಿಂಜರಿದೆ ನಮ್ಮ ಕಾರ್ಯಕರ್ತರು ನಮ್ಮ ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಮಾಡಿದ್ದೀವಿ. ನಮಗೆ ಮುಂದಿನ ದಿನದಲ್ಲಿ ನಮಗೆ ಅನೇಕ ಕಾರ್ಯಕ್ರಮಗಳು ಆಗಬೇಕಾಗಿದೆ. ನಾವು ಸಂಸದರಲ್ಲಿ ರಾಘವೇಂದ್ರ ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ನಮ್ಮೆಲ್ಲರ ಕನಸು ಇದೆ. ತಾಳಗೊಪ್ಪ ರೈಲು ಮಾರ್ಗ ಸೊರಬ ಮತ್ತು ಕೋಟಿಪುರ ಮಾಡಿ ಆನ್ವಟ್ಟಿಗೆ ಹುಬ್ಳಿ ಸೇರಿಸ್ತಕ್ಕಂಥದ್ದು ನಮ್ಮೆಲ್ಲರದು ಕನಸಿದೆ. ಅದು ಮಾಡೇ ತೀರ್ತಿರ್ತಕ್ಕಂಥ ವಾದವನ್ನು ಇಟ್ಕೊಂಡಿದ್ದೀವಿ. ಮುಂದಿನ ದಿನದಲ್ಲಿ ಅದು ಆಗಬೇಕಾಗಿದೆ. ನಮಗೆ ದಂಡಾವತಿ ಯೋಜನೆಯಿಂದ ಮತ್ತೊಂದು ನೀರನ್ನ ಶರಾವತಿ ಹಿನ್ನೀರಿನಿಂದ ತರ್ತಕ್ಕಂಥದ್ದು ಇದ್ದಾವೆ. ನಾನು ಈ ಕ್ಷಣದಲ್ಲೂ ಕೂಡ ಅಭಿವೃದ್ಧಿಯ ಪರವಾಗಿ ಮಾತನಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಆದ್ರೆ ಅಧಿಕಾರ ಇಟ್ಕೊಂಡವ್ರು ಏನ್ ಮಾಡ್ತಾ ಇದ್ದಾರೆ, ಅಧಿಕಾರ ಇಟ್ಕೊಂಡಿರತಕ್ಕಂಥವ್ರು ಇವತ್ತು ಇಲ್ಲ ನಾವು ಬಂಗಾರಪ್ಪನವರ ಮಕ್ಕಳಿದ್ದೀವಿ, ನೀವೆಲ್ಲರೂ ನಮ್ಮ ಋಣದಲ್ಲಿ ಇದ್ದೀರಿ ಅಂತಕ್ಕಂಥ ಮಾತನಾಡಿದ್ದಾರೆ. ದೊಡ್ಡ ಸಾಹೇಬ್ರು ಯಾವತ್ತೂ ಕೂಡ ಆ ಪದವನ್ನ ಬಳಸ್ತಿರ್ಲಿಲ್ಲ. ನೀವು ನಮ್ಮ ಋಣದಲ್ಲಿ ಇದ್ದೀರಿ, ನಾನು ನಿಮ್ಮ ಋಣದಲ್ಲಿ ಇದ್ದೀನಿ ಅಂತಕ್ಕಂಥ ಮಾತನ್ನ ದೊಡ್ಡ ಸಾಹೇಬ್ರು ಆಡ್ತಾ ಇದ್ರು. ನೀವು ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ದೀರಿ ಅಂತಕ್ಕಂಥ ಮಾತನ್ನ ಆಡ್ತಾ ಇದ್ರು. ಆದ್ರೆ ಇವತ್ತು ದುರಂಕಾರದಿಂದ ಮರಿತಕ್ಕಂಥ ಈ ಜಿಲ್ಲಾ ಮಂತ್ರಿ, ಇಲ್ಲಿಯ ಶಾಸಕ ಅಭಿವೃದ್ಧಿಯ ಪರವಾಗಿಲ್ಲದೆ ಎಳ್ಳೆಷ್ಟು ಕೂಡ ಯೋಚನೆಗಳನ್ನ ಮುಂದಾಲೋಚನೆ ತಾಲೂಕಿಗೆ ಈ ತರ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ನಾನೂ ಕೂಡ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದನ್ನ ಈ ಯೋಚನೆಗಳಿದೆ ಇಲ್ಲದೆ ಇವತ್ತು ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ತಮ್ಮಲ್ಲಿ ದೊಡ್ಡ ಸಾಹೇಬರ ಹೆಸರನ್ನ ಅವ್ರು ಏನ್ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನ ತಂದುಬಿಟ್ಟು ಈಡಿಗರೆಲ್ಲರೂ ಸೇರಿ ಒಂದ್ ಕಡೆ ಹಾಕ್ಬಿಡ್ತಾರಂತೆ. ನಾನು ಹೇಳ್ತೀನಿ, ಈಡಿಗ ಸಮಾಜ ಇರಬಹುದು, ಅಥವಾ ಮಡಿವಾಳ ಸಮಾಜ ಇರ್ಬೋದು, ಗಂಗಾಮತ ಸಮಾಜ, ಅದು ಕುಂಬಾರ್ ಇರ್ಬೋದು, ಅಥವಾ ಸಣ್ಣ ಸಣ್ಣ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಇರ್ಬೋದು. ನಮ್ಗೆ ಯಾರಿಗೂ ಕೂಡ ಜಾತಿ ಇಲ್ಲ, ನಾವೆಲ್ಲರೂ ಒಂದೇ ಪರಿವಾರ ಅಂತ ಹೇಳಿರ್ತಕ್ಕಂಥ ಮೋದಿಯವರು ಇದ್ದಾರೆ. ಇಡೀ ನಮ್ಮ ಭಾರತೀಯರು, ನಾವೆಲ್ಲರೂ ಭಾರತೀಯರು. ಇಲ್ಲಿರ್ತಕ್ಕಂಥವ್ರು ಯಾರೂ ಕೂಡ ಜಾತಿ ಮೇಲೆ ನಾವೆಲ್ಲರೂ ಕೂಡ ಒಂದ್ಗೂಡ್ಲಿಲ್ಲ. ನಾವು ಅಭಿವೃದ್ಧಿಯನ್ನ ನೋಡ್ಕೊಂಡು ಒಂದ್ಗೂಡಿದೀವಿ. ರಾಜಕಾರಣ ಕಟ್ಟಬೇಕಾದ್ರೆ ಶಾಂತವೀರಿ ಗೋಪಾಲ್ ಗೌಡ್ರನ್ನ ಗೇಣಿ ಜಮೀನನ್ನ ಮಾಡಬೇಕಾದ್ರೆ ಅವ್ರು ಯಾರು ಕೂಡ ಇವನು ಬಂಗಾರಪ್ಪ, ಕಾಗೋಡು ತಿಮ್ಮಪ್ಪನವರು ಮತ್ತೊಬ್ರು ಹಿರಿಗರ ಜಾತಿಯವರು ಅಂತ ಹೇಳಿ ಹುಡುಕೊಂಡು ಮಾಡ್ಲಿಲ್ಲ. ಅವ್ರು ಒಕ್ಕಲಿಗರಿದ್ರು. ಆದ್ರೆ ಮಾಡಬೇಕಾದ್ರೆ ಇವರು ದೇಶದ ಲೀಡರ್ ಆಗೋಗ್ತವ್ರು ಅಂತ ಮಾಡಿದ್ರು. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ರಾಜಕಾರಣದ ಕಷ್ಟಕಾಲದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತ ಕೈ ಹಿಡಿದುಬಿಟ್ಟು, ಬಾರಪ್ಪ ನೀನ್ ನನ್ನ ಜೊತೆಗೆ ಸೊರಬ ಕ್ಷೇತ್ರದಲ್ಲಿ ನಿಮ್ಮನ್ನ ನಾನು ಮತ್ತೊಮ್ಮೆ ಶಾಸಕನಾಗಿ ಮಾಡ್ತೀನಿ ಅಂತಕ್ಕಂಥದ್ದನ್ನ ಮಾತಾಡಿರ್ತಕ್ಕಂಥವ್ರು. ಸೊರಬ ಕ್ಷೇತ್ರ ಮತ್ತು ಶಿಕಾರಿಪುರವನ್ನ ಎರಡು ಕಣ್ಣಿದ್ದಾಗೆ ನಾನು ಇದನ್ನ ಸಮನವಾಗಿ ನೋಡ್ತೀನಿ ಅಂತ ಹೇಳಿರ್ತಕ್ಕಂಥವ್ರಾದ್ರು. ಅದನ್ನ ಮುಂದುವರೆದು ರಾಘವೇಂದ್ರ ಅವರು ಪ್ರತಿ ಕ್ಷಣದಲ್ಲೂ ಕೂಡ ಅದನ್ನ
ಮುಂದುವರಿಸ್ಕೊಂಡು ಹೋಗಿ ನಾವು ಕೊಟ್ಟಿರ್ತಕ್ಕಂಥ ರಸ್ತೆಗಳಿರ್ಬೋದು ಅಥವಾ ಗ್ರಾಮೀಣ ಸಡಕ್ ರಸ್ತೆ ಇರ್ಬೋದು, PMJS ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಸೊರಬ ಕ್ಷೇತ್ರದಲ್ಲಿ ನಡೆದಿದೆ ಅಂದ್ರೆ ಅದರಲ್ಲಿ ಅರ್ಧ ಪಾಲದಷ್ಟು ಶ್ರಮ ಇವತ್ತು ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವ್ರದ್ದು ಕೂಡ ಇದೆ ಅನ್ನೋದು ನಮ್ಮೆಲ್ಲರದು. ಹಾಗಾಗಿ ಇಷ್ಟೊಂದು ಬೃಹತ್ ಆಗಿರ್ತಕ್ಕಂಥ ಸಭೆಯಲ್ಲಿ ನಾವೆಲ್ಲರೂ ಸೇರಿದ್ವಿ. ಇವತ್ತು ಆ ಕಾಂಗ್ರೆಸ್ಸಿನ ದುರಾಡಳಿತ, ಸುಳ್ಳಿನ ಸರಮಾಲೆಯನ್ನ ಕಟ್ಟಿರ್ತಕ್ಕಂಥದ್ದು, ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಈ ಜೋಬಿಂದ ಕಿತ್ತು ಮತ್ತೊಂದು ಕೈಗೆ ಒಂದು ನಯಾ ಪೈಸೆ ಇಟ್ಟಿರ್ತಕ್ಕಂಥ ಸರ್ಕಾರ ಇದು. ₹3 ಇದ್ದಿದ್ದ ಕರೆಂಟನ್ನ ತಗೊಂಡೋಗಿ ₹700 ಮಾಡಿಬಿಟ್ರು. ಇವತ್ತು ಪುಕ್ಕಟೆಯಾಗಿ ಕೆಲವರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥ ವಾದವನ್ನು ಇಟ್ರು. ಮೋದಿಜಿಯವ್ರ ಕನಸೇ ಅದು. ಇಡೀ ರಾಷ್ಟ್ರದಲ್ಲಿ ಕರೆಂಟ್ನ ಪೂರ್ಣ ಪ್ರಮಾಣದಲ್ಲಿ ನಾನು ಉತ್ಪಾದನೆ ಮಾಡಿ ಗ್ರಾಮೀಣ ಪ್ರದೇಶದ ರೈತರಿಗೆ ಮತ್ತು ಎಲ್ಲ ಗ್ರಾಮೀಣರಿಗೆ ಮುಂದಿನ ದಿನಗಳಲ್ಲಿ ನಾನೆಲ್ಲರೂ ಕೂಡ ಸುಸರ್ಜಿತವಾಗಿ ವ್ಯವಸ್ಥಿತವಾಗಿ ಕೊಡಬೇಕು. ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೋ ಕರೆಂಟಿನ, ವಿದ್ಯುತ್, ನೀರಾವರಿ. ಇವತ್ತು ಎಲ್ಲರಿಗೂ ಕೂಡ ಗೊತ್ತಿದೆ ನೀರಿನ ಸಮಸ್ಯೆ, ಬರದ ಸಮಸ್ಯೆ, ನದಿ ಜೋಡಣೆಗಳು, ಯಾವುದು ಗಂಗಾ ಬ್ರಹ್ಮಪುತ್ರ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದನ್ನ ಕಾವೇರಿಗೆ ತರಿಸ್ತಕ್ಕಂಥ ಯೋಜನೆಗಳು, ಎಷ್ಟೋ ಶತಮಾನಗಳಿಂದ ಯೋಚನೆಗಳಿದ್ದಾವೆ. ಅದನ್ನ ಕಾರ್ಯಗತ ಮಾಡಬೇಕು ಅಂದ್ರೆ ಅದಕ್ಕೊಬ್ಬ ಧೀಮಂತ ನಾಯಕ ಬೇಕು, ಅದೇ ಶ್ರೀಯುತ ನರೇಂದ್ರ ಮೋದಿಜಿ ಅವರು. ಹಾಗಾಗಿ ಸೊರಬವನ್ನ ಇವತ್ತು ನಾವು ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂದ್ರೆ ಈ ದುರಾಡಳಿತ ಮಾಡ್ತಕ್ಕಂಥವ್ರದ್ದು ಮತ್ತು ದುರಂಕಾರದಿಂದ ಮಾಡಿರ್ತಕ್ಕಂಥ ಅಧಿಕಾರದ ದರ್ಪವನ್ನು ತೋರಿಸ್ತಕ್ಕಂಥವ್ರಿಗೆ ತಕ್ಕ ಉತ್ತರ ಕೊಡಬೇಕು ಅನ್ನೋದಾದ್ರೆ ಇದೇ ಬರ್ತಕ್ಕಂಥ 7ನೇ ತಾರೀಕಿಗೆ ಕ್ರಮ ಸಂಖ್ಯೆ 2, ಅದ್ರ ಮುಂದೆ BY ರಾಘವೇಂದ್ರ ಅವರು, ಅದ್ರ ಮುಂದೆ ಅವ್ರ ಭಾವಚಿತ್ರ ಇರ್ತದೆ. ಕಮಲದ ಚಿಹ್ನೆಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನ ನೀಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ಯಾಕಂದ್ರೆ ನಾವು ಇವತ್ತು ನಾನಾ ಕಾರಣಗಳಿಗೆ ಇದಾವೆ, ಕೆಲವೆಲ್ಲವೂ ಸಣ್ಣ ಪುಟ್ಟ ಸಮಸ್ಯೆಗಳು, ಇವೆಲ್ಲವೂ ಕೂಡ ಅಭಿವೃದ್ಧಿ ಹೆಸರಲ್ಲಿ ಇವೆಲ್ಲವೂ ಇದ್ದಾವೆ. ಆದ್ರೆ ಇದೆಲ್ಲವೂ ನಮ್ಮ ಕುಟುಂಬ ನಾವೆಲ್ಲರೂ ಒಟ್ಟಿಗೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡೇ ತೀರ್ತೀವಿ. ನಮಗೆ ಅವು ಗುರಿ ಇರೋದು ಏನು ಅಂದ್ರೆ ಸೊರಬ ಕ್ಷೇತ್ರ ಒಂದು ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿ ಹೊಂದಿರತಕ್ಕಂಥ ತಾಲೂಕಾಗಿ ಪರಿವರ್ತನೆ ಮಾಡೋದು ನಮ್ಮ ಗುರಿ. ಆ ಗುರಿಗೆ ಈ ಚುನಾವಣೆ ಪೂರಕವಾಗಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಸು ಈ ರೀತಿಯ ಯಾರೋ ನಮ್ಮ ಕಲಾವಿದರುಗಳನ್ನ ಕರ್ಕೊಂಬರೋದು, ಅವ್ರನ್ನೆಲ್ಲ ಕಲಾವಿದರ ಬಗ್ಗೆ ನಮಗೆ ಅಗಾಧವಾಗಿರ್ತಕ್ಕಂಥ ನಮಗೆ ಗೌರವ ಇದೆ. ನಾನು ಒಬ್ಬ ಕಲಾವಿದ, ತಾರವರು ಕಲಾವಿದರು, ಶ್ರುತಿಯವರು ಕಲಾವಿದರು. ಆದ್ರೆ ಇವರೆಲ್ಲರೂ ಕೂಡ ಆದ್ರೆ ಬಂದಿರ್ತಕ್ಕಂಥವ್ರು ಏನಿದ್ದಾರೆ ಅವರು ಎಲ್ಲೆಲ್ಲೋ ಅಭಿಮಾನಕ್ಕೆ ಬಂದ್ಬಿಟ್ಟು ಚಿತ್ರರಂಗದಲ್ಲಿ ಅಂತೇಳಿ ತೋರ್ಸಕೊಂತ ಅವರಿಗೆ ಗೌರವ ಕೊಡೋಣ. ನಾವು ಶಿವಮೊಗ್ಗ ಜಿಲ್ಲೆಗೆ ಬಂದಿದ್ದೀರಿ, ನಿಮಗೆ ಕಲಾವಿದರಾಗಿ ಗೌರವ. ಆದ್ರೆ ರಾಜಕೀಯವಾಗಿ ನೀವು ಬಂದಿದ್ದಕ್ಕೆ ಇದಕ್ಕೆಲ್ಲೂ ಕೂಡ ನಿಮಗೆ ಗೌರವ ಸಿಗೋದಿಲ್ಲ. ನೀವು ಗ್ಯಾರಂಟಿಯಾಗಿ ಕಾಂಗ್ರೆಸ್ನ ಮನೆ ಕಳಿಸೋದಕ್ಕೆ ನೀವು ಬಂದಿದ್ದೀರಿ ಅನ್ನೋದು. ಹಾಗಾಗಿ ಯಾರೋ ಒಂದಿಷ್ಟು ಜನ ನಿರ್ಮಾಪಕರು ಬಂದಿದ್ದಾರೆ. ನಿರ್ಮಾಪಕರು ನಮ್ಮ ಜೊತೆಗೂ ನಿರ್ಮಾಪಕರಿದ್ದಾರೆ. ಮುನಿ ನಮ್ಮ ರಾಜರಾಜೇಶ್ವರಿ ಮುನಿರತ್ನವ್ರು ಇದ್ದಾರೆ, ರಾಕ್ಲೈನ್ ವೆಂಕಟೇಶ್ ಅವರು ಇದ್ದಾರೆ, ಅನೇಕರೆಲ್ಲರೂ ಇದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ರೆಗ್ಯುಲರ್ ಆಗಿ ಫಿಲಮ್ ಮಾಡೋರು, ಇವತ್ತಿಗೂ ಕೂಡ ಫಿಲಮ್ ತೆಗಿತಾ ಇರ್ತಕ್ಕಂಥ. ಹಾಗಾಗಿ ಈ ಕಲಾವಿದರುಗಳನ್ನ ಮತ್ತು ಪ್ರೊಡ್ಯೂಸರ್ಸ್ನ ಇಟ್ಕೊಂಡು ಬದಲು ನೀವು ಒಳ್ಳೆ ರೈತರನ್ನ, ಬಡವರನ್ನ, ವಿದ್ಯಾರ್ಥಿಗಳನ್ನ, ನಮ್ಮ ಸೊರಬ ತಾಲೂಕಿನವ್ರನ್ನ, ನಮ್ಮ ಶಿವಮೊಗ್ಗ ಜಿಲ್ಲೆಯವ್ರನ್ನ ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಹೋಗಿದ್ರೆ ಎಷ್ಟೋ ಉತ್ತಮ ಆಗಿರ್ತದೆ. ಅದು ಸಾಧ್ಯ ಇಲ್ಲ. ಅವ್ರಿಗೇನು ಅಂದರೆ ಒಂದು ನಮ್ಮ ಭಾವ ಏನೋ ಹೇಳ್ತಾರಂತೆ, ಏನೋ ಇದು ಚುನಾವಣೆ ಆದಮೇಲೆ ನಾನು 24 ಗಂಟೆ ಕುಣಿತೀನಿ, 24 ಗಂಟೆ ಹಾಡ್ತೀನಿ ಅಂತ. ಇದು ಆಗದೆ ಹೋದೇ ಇರ್ತಕ್ಕಂಥ ಮಾತುಗಳು. 24 ಗಂಟೆ ಹಾಡೋದು, ಕುಣಿಯೋದು ಗ್ಯಾರಂಟಿ. ಯಾವಾಗ ಗ್ಯಾರಂಟಿ ಎಲ್ಲಿ ಸಿಕ್ತು ಅಂದ್ರೆ ಇವ್ರು ಸೋಲೋದು ಗ್ಯಾರಂಟಿ, ಇಲ್ಲಂತೂ ಆಗೋದಿಲ್ಲ. ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಕಲಾ ಸೇವೆ ಮಾಡ್ಕೊ ಬಂದಿರ್ತಕ್ಕಂಥವ್ರು, ಅವರ ಮಕ್ಕಳಾಗಿ ನೀವು ಅವ್ರ ಹೆಸರನ್ನು ಕೂಡ ರಾಜಕೀಯಕ್ಕೆ ತಂದುಬಿಟ್ಟಿದ್ದೀರಿ. ಇಲ್ಲೇ ರಾಜ್ಕುಮಾರ್ ಅವ್ರಿಗೆ ಬಂದಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಅವ್ರಿಗೆ ರಾಜಕೀಯದ ಮೇಲೆ ಬಹಳ ಆಸಕ್ತಿ ಇತ್ತು. ಆ ಕಾರಣಕ್ಕೋಸ್ಕರ ಬಂಗಾರಪ್ಪನವ್ರ ಮಗಳನ್ನ ನಮ್ಮ ಮದುವೆ ಮಾಡಿಸ್ಬಿಟ್ರು ಅಂತೇಳಿ. ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ರಾಜ್ಕುಮಾರ್ ಹೆಸರಿಗೆ ಕಳಂಕವನ್ನ ಬಳಿತಕ್ಕಂಥ ಕೆಲಸ. ರಾಜ್ಕುಮಾರ್ ಅವರು ಯಾವತ್ತೂ ಕೂಡ ರಾಜಕೀಯಕ್ಕೆ ಆಸೆ ಪಟ್ಟಿರಲಿಲ್ಲ. ಅವರು ಕಲಾ ಸೇವೆ,
ಅಭಿಮಾನಿಗಳ ದೇವರು, ನೀವು ನನ್ನ ದೇವರು ಅಂತ ಹೇಳಿಬಿಟ್ಟು ಕಲಾ ಸೇವೆ ಮಾಡ್ಕೊಂಬಂದಿರೋರಿಗೆ ಇವತ್ತು ಅವ್ರಿಗೇನಾದ್ರು ಆಸೆ ಇತ್ತಿತ್ತು ಅಂತ ಹೇಳಿದ್ರೆ ನಾವೆಲ್ಲರೂ ಸೇರಿಬಿಟ್ಟು BJP ನಡಿಬೇಕಾದ್ರೆ ನಡೆಸ್ಬಿಡುವುದಿತ್ತು. ಹಾಗಾಗಿ ಈ ಥರದ ಪೊಳ್ಳು ಮಾತುಗಳಿಗೆ ಎಡೆಗೊಡದೆ ಈ ಥರದ ದುರಂಕಾರದ ದುರಾಡಳಿತ ಮಾಡ್ತಕ್ಕಂಥವರಿಗೆ ಅಲ್ಲಿಗೆ ಇತಿಶ್ರೀ ಹಾಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಚುನಾವಣೆ ನಮ್ಮೆಲ್ಲರಿಗೂ ಕೂಡ ರಾಘವೇಂದ್ರ ಅವರಿಗೆ 100ಕ್ಕೆ 100 ಸೊರಬ ಕ್ಷೇತ್ರದಲ್ಲಿ ಹೋದ ಸಾರಿ ನಾವೇನು ಲೀಡ್ ಕೊಟ್ಟಿದ್ದೀವಿ ಅದಕ್ಕಿಂತನೂ ಹೆಚ್ಚು ಲೀಡ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡೇ ತೀರ್ತೀವಿ ಅಂತಕ್ಕಂಥದ್ದು. ಮತ್ತು ಈ ಸಭೆ ಆದಮೇಲೆ ಇದು ಓನ್ಲಿ 3 ಹೋಬಳಿದಿದು, 3 ಜಡೆ, ಆನವಟ್ಟಿ ಮತ್ತು ತತ್ತೂರ್ದು ಮಾತ್ರ. 4ನೇ ತಾರೀಕು ಸಾಯಂಕಾಲ ನೀವೆಲ್ಲರೂ ಮುಖಂಡರಾದಂಥವ್ರು ಆಸಕ್ತಿ ಇದ್ದವರು ಸೊರಬಕ್ಕೆ ಬರ್ರಿ. ಸೊರಬದಲ್ಲಿ ಸಾಯಂಕಾಲ ಯಜಮಾನರ ನೇತೃತ್ವದಲ್ಲಿ, ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅವತ್ತು ಬಹಿರಂಗ ಸಭೆಯನ್ನ ನಾವು ಸೊರಬದಲ್ಲಿ ಮಾಡಿದ್ದೀವಿ, ಆಯೋಜನೆ ಮಾಡಿ. ನೀವು ಬನ್ನಿ, ಅವತ್ತು ನೋಡೋದಕ್ಕಂತಾನೆ ಬನ್ನಿ. ಸೊರಬದ ತಾಳಗೊಪ್ಪ, ಕಸಬಾ ಮತ್ತು ಉಳಿವಿ ಮತ್ತು ಚಂದ್ರಗುತ್ತಿ ಹೋಬಳಿನಿಂದ ಸೇರಿಬಿಟ್ಟು ಯಾವ ಥರದಾಗಿರ್ತಕ್ಕಂಥ ಸಭೆಯನ್ನ ಆ ಕಡೆ ಭಾಗದ ಮುಖಂಡರುಗಳು ಮಾಡ್ತಾರೆ, ಆ ಕಡೆ ಭಾಗದ ಮತದಾರರು ಮಾತಾಡ್ತಾರೆ. ಅವತ್ತಿನ ದಿನ 4ನೇ ತಾರೀಕು ಸಾಯಂಕಾಲ ಇದೇ ಸೊರಬ ಟೌನಿನಲ್ಲಿ ಆ ಫಂಕ್ಷನ್ ಅನ್ನು ಆಯೋಜಿಸಿದ್ವಿ. ದಯಮಾಡಿ ತಾವೆಲ್ಲರೂ ಅವತ್ತು ಕೂಡ ಬರಬೇಕು, ಸಹಕಾರ ಕೊಡಬೇಕು. ಮತ್ತು 7ನೇ ತಾರೀಕಿಗೆ ಯಾವುದೇ ಕಾರಣಕ್ಕೂ ಕೂಡ ದಯಮಾಡಿ ನಮ್ಮ ಅಕ್ಕ ತಂಗಿಂದರೆ ತಾಯಂದ್ರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ಅಕೌಂಟಿಗೆ 2,000 ರೂಪಾಯಿ ಬಂದುಬಿಟ್ಟಿದೆ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಪಕ್ಷದವ್ರು ಕಳಿಸ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಇದು ನಿಮ್ಮ ಯಜಮಾನರು, ನಿಮ್ಮ ಅಣ್ಣ ತಮ್ಮಂದ್ರು ದುಡ್ದಿರ್ತಕ್ಕಂಥದ್ದಿಂದ ಕಿತ್ಕೊಂಡು ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಇದು ಯಾರು ಕೂಡ ದುಡ್ದಿರ್ತಕ್ಕಂಥ ದುಡ್ಡಲ್ಲ. ಇದು ಮೋದಿಜಿಯವರೇ ನೇರವಾಗಿ ಕಿಸಾನ್ ಸನ್ಮಾನ ಹಾಕ್ತಾರಲ್ಲ, ಅದು ನ್ಯಾಯಯುತವಾಗಿರ್ತಕ್ಕಂಥ ಹಣ. ಅದನ್ನ ನಾವು ಸನ್ಮಾನ ಮಾಡಬೇಕು. ಇದು ಕಿತ್ಕೊಂಡು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಮ್ಗೆಲ್ಲರಿಗೂ ಕೂಡ ಈ ಬರವನ್ನ ತಂದು ಕೊಟ್ಟಿರ್ತಕ್ಕಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡಿಬಿಟ್ಟಿದೆ. ಬರ ಎಲ್ಲಿ ನೋಡಿದ್ರು ಕುಡಿಯೋ ನೀರಿಗಿಲ್ಲ, ಒಂದು ಬೋರ್ವೆಲ್ ತೆಗಿಬೇಕು ಅಂದ್ರಲ್ಲ, ಗ್ರಾಮ ಪಂಚಾಯತಿಗಳಿಗೆ 1ನೇ ಪೈಸೆನೂ ಕೂಡ ಕೊಟ್ಟಿಲ್ಲ. ಬರೀ ಈ ತರದ ಪೊಳ್ಳು ಆಶ್ವಾಸಗಳನ್ನ ಕೊಟ್ಟವರಿಗೆ ತಕ್ಕ ಉತ್ತರವನ್ನ, ಯಾವ ಲೀಡ್ ಬಂದ್ಬಿಟ್ಟಿದೆ ಸೊರಬ ಕ್ಷೇತ್ರದಲ್ಲಿ ಅಂತೇಳಿ ಮೆರೀತಾ ಇದ್ದಾರೆ ಶಾಸಕರು, ಆ ಲೀಡನ್ನ ಹೊಡೆದು ಹಾಕಿ ಮತ್ತೊಂದು ಲೀಡನ್ನ ಕೊಡೋದಕ್ಕೆ BJP ಪಕ್ಷಕ್ಕೆ ಮಾಡೋದಕ್ಕೆ ನಾವು ತಯಾರಿ ಆಗ್ತಕ್ಕಂಥ ದಿನ ಅಂತ ಹೇಳಿ ಭಾವಿಸಿದ್ವಿ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಈ ಶುಭ ಸಂದರ್ಭದಲ್ಲಿ ನಾವು ಯಜಮಾನರಿಗೆ ಶ್ರೀಯುತ ಯಡಿಯೂರಪ್ಪನವರಿಗೆ ನಾವು ಆಶ್ವಾಸನೆ ಕೊಡ್ತೀವಿ. ಸೊರಬ ಕ್ಷೇತ್ರದ ಮಂಡಲದ ವತಿಯಿಂದ ಮತ್ತು ಎಲ್ಲ ವತಿಯಿಂದ 100ಕ್ಕೆ 100 ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಘವೇಂದ್ರ ಅವರಿಗೆ ನಾವು ಸೊರಬ ಕ್ಷೇತ್ರದಲ್ಲಿ ಲೀಡ್ ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ಮಾತಿನೊಂದಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸನ್ಮಾನ್ಯ ಯಡಿಯೂರಪ್ಪನವರಿಗೆ, ಶ್ರೀಯುತ ರಾಘವೇಂದ್ರ ಅವರಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.